ಸಾಮಾಜಿಕ ಅಸಮಾನತೆಯಲ್ಲೂ ಕೂಡ ಹೊಸ ಅಧ್ಯಾಯವನ್ನು ಬರೆದಿರುವಂಥದ್ದು. 30% ಅನ್ಯ ಸಮುದಾಯದವರಿಗೂ ಕೂಡ ಹುದ್ದೆ ಭಾಗ್ಯ ಸಿಕ್ಕಿದೆ. 30% ಎಲ್ಲ ಸಮುದಾಯದವರಿಗೂ ಪೌರ ಕಾರ್ಮಿಕ ಹುದ್ದೆ ಭಾಗ್ಯ ಸಿಕ್ಕಿದೆ. ಈ ಪೈಕಿ ಉನ್ನತ ಸಮುದಾಯದವರಿಗೂ ಕೂಡ ಸ್ವಚ್ಛತಾ ಯೋಧರ ಹುದ್ದೆ ಸಿಕ್ಕುತ್ತೆ. ಒಕ್ಕಲಿಗ, ಲಿಂಗಾಯತ, ಕ್ರೈಸ್ತ, ಮುಸಲ್ಮಾನರಿಗೂ ಕೂಡ ಅವಕಾಶವನ್ನ ಸಿಕ್ಕಿದೆ. ಈ ಒಕ್ಕಲಿಗ, ಲಿಂಗಾಯತ, ಕ್ರೈಸ್ತ ಎಲ್ಲರಿಗೂ ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಅದೇ ಕೆಲಸವನ್ನ ನಂಬಿರುವಂತಹ ಜನರಿಗೆ ಅನ್ಯಾಯವಾಗಲ್ವಾ ಅನ್ನುವ ಪ್ರಶ್ನೆ ಬಂದೇ ಬರುತ್ತೆ. ಸಾಮಾನ್ಯವಾಗಿ ಕೇಳ್ತಾರೆ ಎಲ್ಲರೂ ಕೂಡ. ಈಗ ST SCಗಳಿಗೆ ಪ್ರಾಬ್ಲಮ್ ಆಗಲ್ವಾ, ಅನ್ಯಾಯವಾಗಲ್ವಾ ಅನ್ನುವ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ 30% ಅನ್ಯ ಸಮುದಾಯದವರಿಗೆ ಹುದ್ದೆ ಭಾಗ್ಯ ಸಿಕ್ಕಿರುವಂಥದ್ದು. ಎಲ್ಲ ಹುದ್ದೆಗಳು ಭರ್ತಿ ಅಲ್ಲ, 30%. ಫಾರ್ ಎಕ್ಸಾಂಪಲ್ 100 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ರೆ, 100 ಪೌರ ಕಾರ್ಮಿಕರಿಗೆ ಕಾಲ್ ಫಾರ್ ಮಾಡಿದ್ರೆ ಅದರಲ್ಲಿ 30 ಸ್ಥಾನ ಅನ್ಯ ಸಮುದಾಯದವರಿಗೆ ಇರುತ್ತೆ. ಅದೇ ರೀತಿಯಾಗಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮಂದಿಗೂ ಕೂಡ ಅವಕಾಶಗಳನ್ನು ಕೊಟ್ಟಿದ್ದಾರಂತೆ. ಇದು BBMP, ಪೌರ ಕಾರ್ಮಿಕ, ನಿರುದ್ಯೋಗ ಒಂದು ಲಿಂಕ್ ಇರುವಂಥದ್ದು. ನಿರುದ್ಯೋಗದ ಸಮಸ್ಯೆ ಅತಿ ದೊಡ್ಡ ಸಮಸ್ಯೆ ದೇಶದಲ್ಲಿ. ಅದನ್ನು ಹೋಗಲಾಡಿಸಲಿಕ್ಕೆ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ. ಇದರ ಜೊತೆಗೆ ಪೌರ ಕಾರ್ಮಿಕ ಹುದ್ದೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅರ್ಜಿಗಳು ಬಂದಿರುವಂಥದ್ದು. ಈಗ ಎಲ್ಲ ವರ್ಗಗಳಿಗೂ ಸಮುದಾಯಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ಶ್ಲಾಘನೆ ವ್ಯಕ್ತವಾಗಿರುವಂಥದ್ದು. ಅದೇ ರೀತಿಯಾಗಿ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ BBMP ವಿಶೇಷ ಆಯುಕ್ತರಾಗಿರುವಂತಹ ಮಂಜುನಾಥ್ ಅವರು ಮಾತನಾಡಿದ್ದಾರೆ. ನೋಡಿ. ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪಾಲಿಕೆಯಲ್ಲಿ ಏನು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಂತಹ ನೇರ ವೇತನ ಕಾರ್ಮಿಕರನ್ನೇ ನಾವು ರೆಗ್ಯುಲರ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಈಗಾಗಲೇ ಅಂತಿಮ ಹಂತ ತಲುಪ್ತಾ ಇದೆ. ಅಂತಿಮ ಆಯ್ಕೆ ಪಟ್ಟಿ ಈಗಾಗಲೇ ಪ್ರಕಟ ಆಗಿದೆ. ಅವರ ದಾಖಲಾತಿಗಳ ವೆರಿಫಿಕೇಷನ್ ನಡೀತಾ ಇದೆ. ಸುಮಾರು 12,500 ಜನ ಈಗ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಪಾಲಿಕೆಯಲ್ಲಿ 2 ಪಟ್ಟಿಗಳಲ್ಲಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಸುಮಾರು 7,500ದಿಂದ 8,000 ಜನ ಮಹಿಳೆಯರು ಈಗಾಗಲೇ ನೇರ ವೇತನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಮತ್ತು ಎಲ್ಲ ಜನಾಂಗಕ್ಕೆ ಸಂಬಂಧಪಟ್ಟಂಥವರು ಕೂಡ, ಅಂದರೆ ಎಲ್ಲ ಮೀಸಲಾತಿ ವರ್ಗಗಳೇನಿದೆ, ಕ್ಯಾಟಗರಿ 1 ಇರ್ಬೋದು, 2A ಇರ್ಬೋದು, 3A 3B ಎಲ್ಲದರಲ್ಲೂ ಕೂಡ ನಮಗೆ ಸಿಕ್ಕಿದೆ. ಈವನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಮೀಸಲಾತಿಯ ಹುದ್ದೆಗಳು ಕೂಡ ಕೆಲವು ನೇರವಾಗಿ ಭರ್ತಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಇದು ಅಂತಿಮ ಆದ ನಂತರ ನಿಮಗೆ ಪೂರ್ಣ ರೀತಿಯಾದಂಥ ಮಾಹಿತಿಯನ್ನು ನಾನು ಕೊಡ್ಬೋದಾಗಿದೆ. ಈಗಾಗಲೇ ಕೆಲವರು ಕಳೆದ 4-5 ವರ್ಷಗಳಿಂದ ಪಾಲಿಕೆಯಲ್ಲಿ ಬೇರೆ ಬೇರೆ ಜನಾಂಗ ಅಥವಾ ಮೀಸಲಾತಿಗಳಿಗೆ ಸೇರಿರ್ತಕ್ಕಂಥವ್ರು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ತಮಗೆ ಇದು ಮಾಹಿತಿ ಹೊಸ್ತು ಅನ್ನಿಸ್ಬೋದು. ಬಟ್ ನಮ್ಮಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ನೇರ ವೇತನದ ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪೌರ ಕಾರ್ಮಿಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪಾಲಿಕೆಯಲ್ಲಿ ಏನು ಪೌರ ಕಾರ್ಮಿಕರ ಹುದ್ದೆಗೆ ಸಂಬಂಧಪಟ್ಟಂತೆ ಈಗ ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇಷ್ಟು ದಿನಗಳ ಕಾಲ SC STಗೆ ಮಾತ್ರ ಸೀಮಿತವಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ವಿಶೇಷ ಆಯುಕ್ತರಾಗಿರುವಂಥ ಮಂಜುನಾಥ್ ಅವರು ಹೇಳ್ತಾ ಇದ್ರು, ಇಲ್ಲ ಕೆಲವೊಂದು ವರ್ಷಗಳಿಂದ ಕೂಡ ಬೇರೆ ಬೇರೆ ವರ್ಗದವರು ಕೂಡ ಕೆಲಸ ಮಾಡ್ತಿದ್ದಾರೆ, ಬಟ್ ಈಗ ದೊಡ್ಡದಾಗಿ ಕೇಳಿ ಬರ್ತಾ ಇದೆ ಅಂತ ಹೇಳಿರುವಂಥದ್ದು. ಜೊತೆಗೆ 30% ಅವರಿಗೆ ಅಂತ ಮೀಸಲಿಟ್ಟಿದ್ದೀವಿ ಅಂತ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಂಜುನಾಥ್ ಅವರು. ಮುಖ್ಯವಾಗಿ BBMPಯಲ್ಲಿ ಪೌರ ಕಾರ್ಮಿಕರ ಆಯ್ಕೆಗೆ ಸಂಬಂಧಪಟ್ಟಂತೆ, ನೇಮಕಾತಿಗೆ ಸಂಬಂಧಪಟ್ಟಂತೆ ಇದ್ದದ್ದು ಈ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ST SCಗೆ ಮಾತ್ರ ಸೀಮಿತವಾಗಿತ್ತು. ಬಟ್ ಇನ್ನು ಮುಂದೆ ಬೇರೆ ವರ್ಗದವ್ರಿಗೂ ಕೂಡ, ಒಕ್ಕಲಿಗ, ಲಿಂಗಾಯತ, ಮುಸ್ಲಿಂ, ಅದೇ ರೀತಿಯಾಗಿ ಕ್ರೈಸ್ತ ಸಮುದಾಯದವರು ಕೂಡ ಇದರಲ್ಲಿ ಕೆಲಸ ಮಾಡ್ಬೋದು. ಅವರಿಗೆ ಒಂದು 30% ಅಂತ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ 12,000ಕ್ಕೂ ಹೆಚ್ಚು ಹುದ್ದೆಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ ಪೌರ ಕಾರ್ಮಿಕರನ್ನ. ಇದರಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಇದಕ್ಕೂ ಜೊತೆಗೆ ನಿರುದ್ಯೋಗಕ್ಕೆ ಏನಪ್ಪಾ ಸಂಬಂಧ ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ST SCಗೆ ಮಾತ್ರ ಅವಕಾಶ ಇತ್ತು. ಬಟ್ ಈ ಬಾರಿ ಎಲ್ಲ ವರ್ಗಕ್ಕೂ ಅವಕಾಶವನ್ನು ಕೊಟ್ಟು ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಅಂತ ಹೇಳಿ ಒಂದಿಷ್ಟು ಪ್ರಯತ್ನಕ್ಕೂ ಮುಂದಾಗಿದ್ದಾರಂತೆ. ಇದು
ಎಲ್ಲೋ ಒಂದು ಕಡೆ ನಿರುದ್ಯೋಗವನ್ನು ಹೋಗಲಾಡಿಸ್ಲಿಕ್ಕೆ ಮುಂದಾಗಿರುವಂಥದ್ದ, ಅಥವಾ ಇದು ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಏನಾದರೂ ಸಂದೇಶವನ್ನು ಸಾರ್ಲಿಕ್ಕೆ ಹೋಗಿದ್ದಾರಾ ಅಂತ ಹೇಳಿದ್ರೆ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂಥದ್ದು, ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲ ಇದು ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ ಈ ರೀತಿಯ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅಂದರೆ ಎಲ್ಲೆಲ್ಲಿ ಅವಕಾಶ ಇದೆ ಆ ಎಲ್ಲ ಅವಕಾಶಗಳನ್ನು ಎಲ್ರಿಗೂ ಕೊಡಬೇಕು ಅಂತ ಹೇಳಿ. ನನಗಾಗಲೇ ಹರಿಯಾಣದ ಎಕ್ಸಾಂಪಲ್ ಕೂಡ ಕೊಟ್ಟಿರುವಂಥದ್ದು. ಹರಿಯಾಣದಲ್ಲೂ ಕೂಡ ಅದೇ ರೀತಿಯಾಗಿದೆ. ಇದೇ ರೀತಿಯಾಗಿ BBMPಯಲ್ಲಿ ಯಾವ ರೀತಿಯಾಗಿ ಆಗಿದೆಯೋ ಹರಿಯಾಣದಲ್ಲೂ ಕೂಡ ಆಗಿರುವಂಥದ್ದು. ಏನು ಹರಿಯಾಣದಲ್ಲಿ ಅಂದರೆ 1000 ಅರ್ಜಿಗಳು ಮಾತ್ರ, 1000 ಹುದ್ದೆಗಳು ಮಾತ್ರ ಖಾಲಿ ಇತ್ತು, ಲಕ್ಷಾಂತರ ಅರ್ಜಿಗಳು ಬಂತು. ಅದರಲ್ಲಿ ಡಬಲ್ ಡಿಗ್ರಿ ಹೋಲ್ಡರ್ಸ್ ಅಪ್ಲಿಕೇಶನ್ಸನ್ನು ಹಾಕಿದ್ದು, ಡಿಗ್ರಿ ಹೋಲ್ಡರ್ಸ್ ಅಪ್ಲಿಕೇಶನ್ಸನ್ನು ಹಾಕಿದ್ದು, PU ಪಾಸ್ ಆಗಿರುವಂಥದ್ದು ಅಪ್ಲಿಕೇಶನ್ಸ್ ಹಾಕಿದ್ದು. ಅಂದರೆ ಕಸ ಗುಡಿಸುವಂತಹ ಈ ಕೆಲಸಕ್ಕೆ ಡಬಲ್ ಡಿಗ್ರಿ ಮಾಡಬೇಕಿತ್ತಾ? ಈ ಪ್ರಶ್ನೆ ಕೂಡ ಬರುತ್ತಲ್ವ ಸಾಮಾನ್ಯವಾಗಿ. ಇದೇ ಪ್ರಶ್ನೆಯನ್ನು ಕೂಡ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು.